ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮಂಜು, ನೀವ್ ಹೇಗಿದ್ದೀರಾ? ನಾನು ಆರಾಮಿದ್ದೀನಿ ಪುಷ್ಪಮ್ಮ. ಹ್ಮ್. ಖುಷಿ ಆಯ್ತಾ? ಹೇಳಿ. ಫೈನಲಿ ಒಂದು ಡೇಟ್ಸ್ ಕೊಟ್ಟಿದ್ರು. ಹ್ಮ್. ಯಾವಾಗ ಬರ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ತಿಂಗಳುಗಳಿಂದ ಎಸ್ ಸರ್ ಫ್ಯಾನ್ಸ್ ಎಲ್ಲಾನು ಕೂಡ ಕಾಯ್ತಾ ಇದ್ರು. ಫೈನಲಿ ಹ್ಮ್. ಆಗಸ್ಟ್ 26ಕ್ಕೆ ಬೆಳಗ್ಗೆ ಹ್ಮ್. 6 ಗಂಟೆಗೆ ಎಲ್ಲಾ ಥಿಯೇಟರ್ಗಳಲ್ಲಿ ಯಶ್ ಸರ್ 4 ವರ್ಷಗಳ ನಂತರ ದರ್ಶನ ಕೊಟ್ಟಿದ್ದಾರೆ ಅಭಿಮಾನಿಗಳಿಗೆ. ಹ್ಮ್. ಈಗ ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ, ಒಂದೇ ದಿನಕ್ಕೆ 150 ಕೋಟಿ ಕ್ಲಬ್ ಸೇರಿರುವಂತದ್ದು ಟಾಕ್ಸಿಕ್ ಸಿನಿಮಾ ಓವರಾಲ್ ಹ್ಮ್. ಹ್ಮ್. ಇಂಡಿಯಾ ಮತ್ತೆ ಹ್ಮ್. ಪ್ರಪಂಚದಲ್ಲೆಲ್ಲ ಸೇರ್ಕೊಂಡು. ಹೆಂಗ್ ಹ್ಮ್. ಅನ್ಸುತ್ತೆ? ಏನ್ ಹೇಳ್ತೀರಾ ಮಗನ ಬಗ್ಗೆ? ಎಷ್ಟು ಹೆಮ್ಮೆ ಆಗುತ್ತೆ? ಅದೇ ನಮ್ಗೆ ಏನಂದ್ರೆ ಪಾಪ ಅಭಿಮಾನಿಗಳು ಅವನ್ನ ಇನ್ನೂ ಯಾವುದೇ ಏನೇ ಮಾಡಿದ್ರು ಅವ್ರು ಕೈ ಬಿಡಲ್ಲ ಅನ್ನೋ ನಂಬಿಕೆ. ಯಾಕೆಂದ್ರೆ ಈಗ ಅದ್ರಲ್ಲಿ ಒಳ್ಳೇದು ಕೆಟ್ಟದ್ದು ಎರಡೂ ಬಂದ್ರು ಜನ ಕಲೆಕ್ಷನ್ ಅಲ್ಲಿ ಏನ್ ಕಡಿಮೆ ಆಗಿಲ್ಲ, ಥಿಯೇಟರ್ಸ್ ಹೌಸ್ಫುಲ್ ಏನ್ ಕಡಿಮೆ ಆಗಿಲ್ಲ. ಅದ್ರಲ್ಲೇ ಗೊತ್ತಾಗುತ್ತಲ್ಲ ಅಭಿಮಾನಿಗಳು ಅವನ್ನ ಕೈ ಬಿಡಲ್ಲ ಅಂತ. ಅವನ ಮೇಲೆ ನಂಬಿಕೆ, ಏನೋ ಒಂದ್ ನಂಬಿಕೆ, ಏನೋ ಥಿಯೇಟ್ರಿಗೆ ಹೋದ್ರೆ ಏನೋ ಒಂದ್ ಒಳ್ಳೇದು ಕೊಡ್ತಾನೆ ಅನ್ನೋ ನಂಬಿಕೆಯಿಂದ ಹೋಗ್ತಾರೆ. ಅದನ್ನ ಮುಂದಿನ ದಿನಗಳಲ್ಲಿ ಯಶ್ ಹಂಗೆ ಉಳಿಸ್ಕೊಂಡು ಹೋಗ್ಲಿ ಅಂತ ಕೇಳ್ತೀನಿ ನಾನು. ಯಶ್ಗೆ ಅಭಿಮಾನಿಗಳೇ ಅವನ ಆಸ್ತಿ, ಅದನ್ನ ಉಳಿಸ್ಕೊಳ್ಳೋ ಅಂತ ಸಿನಿಮಾಗಳು ಮಾಡ್ಬೇಕು ಅವನು ಮುಂದಿನ ದಿನಗಳಲ್ಲೂ ಅಷ್ಟೇ ನಾವು ಕೇಳೋದು. ಖುಷಿ ಅಂತೂ ಇದೆ ನಮ್ಗೆ. ಓಕೆ, ಹ್ಮ್. ನೀವ್ ನೋಡಿದ್ರಮ್ಮ ಟಾಕ್ಸಿಕ್? ಹೆಂಗ್ ಅನ್ನಿಸ್ತು ನಿಮ್ಗೆ? ಒಂದ್ಸರಿ ನೋಡ್ದೆ ಮಂಜು, ಅಲ್ಲಿ ಪರಿಚಯದವ್ರು ಜಾಸ್ತಿ ಮಾತಾಡೋದು ನೋಡಕ್ಕೆ ಬಿಟ್ಟಿಲ್ಲ. ಹಾಸನಲ್ಲಿ ಗೊತ್ತಲ್ಲ ಪರಿಚಯ ಹೌದು. ಜಾಸ್ತಿ. ಹಂಗಾಗಿ ಮತ್ತೆ ನೋಡ್ತೀನಿ, ಇನ್ನೂ ಒಂದ್ಸತಿ ಹೋಗ್ತೀವಿ ನಾನು ನಮ್ಮ ಮನೆಯವರು ಹೋಗಿದ್ವಿ. ಅಲ್ಲಿ ಗುರ್ತಿಸ್ತಾರೆ. ಹ್ಮ್. ನಮ್ಗೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇತ್ತು, ಹಂಗಾಗಿ ಇನ್ನೊಂದ್ಸತಿ ಬೆಂಗಳೂರಿಗೆ ಬಂದು ನೋಡೋಣ ಅಂತ ಇದ್ದೀನಿ. Okay. ಈಗ ನೋಡ್ತೀನಿ. ಹೋಗಿದ್ರಿ, ಬಟ್ ಕೆಲವೊಂದು ಕಾರಣಾಂತರಗಳಿಂದ, ಅಂದ್ರೆ ಜನ ಬಂದು ಮಾತಾಡ್ಸೋಂಥದ್ದು, ಗುರುತಿಸೋದು, ಫೋಟೋ ಕೇಳೋದು ಅದೆಲ್ಲ ಸಾಮಾನ್ಯ ಆಗಿರುತ್ತೆ ನಿಮ್ಗೆ. ಆ ಹ್ಮ್. ಅಪ್ಪಾಜಿ ಮತ್ತೆ ನೀವು ಮನೆಗ್ ಬಂದ ಮೇಲೆ ಏನಾದ್ರು ಡಿಸ್ಕಸ್ ಮಾಡ್ಕೊಂಡ್ರ ಸಿನಿಮಾ ಬಗ್ಗೆ? ಜನರು ಹೇಳ್ತಿದ್ದಂತ ಒಂದು ಇದ್ರ ಬಗ್ಗೆ? ಮಾಡ್ತಿರ್ತೀವಿ, ನಾವೆಲ್ಲ ನೋಡ್ತಾ ಇರ್ತೀವಲ್ಲ ಯೂಟ್ಯೂಬಲ್ಲೆಲ್ಲ ರಿವೀಲ್ ಎಲ್ಲ ತಗೋತಾ ಇರ್ತೀವಿ, ಹೆಂಗೆ ಏನು ಅಂತ ಎಲ್ಲ ಖುಷಿ ಆಗತ್ತೆ. ಯಾರಿಗ್ ಖುಷಿ ಆಗಲ್ಲ ಮಂಜು? ಮತ್ತೆ ಇಡೀ ಜಗತ್ತು ಅವನ್ನ ಇಷ್ಟಪಡ್ತಾರೆ ಅಂದ್ರೆ ಮತ್ತೆ ಏನ್ ಇಲ್ಲಿ ಅಲ್ಲಿ ಕೊಟ್ಟಿಲ್ವಲ್ಲ ಅವನು. ಇಡೀ ವಿಶ್ವ ನೋಡೋ ಅಂತ ಸಿನಿಮಾ. ನೋಡು ಒಂದ್ ಹೇಳ್ತೀನಿ ಮಂಜು, ನೋಡಿ ಯಾರೇ ಆದ್ರೂ ಈ ಈ ಸ್ಟೇಜ್ ಅಲ್ಲಿ ಏನ್ ಮಾಡ್ತಾರೆ ಹೇಳಿ? ಒಂದಷ್ಟು ದುಡ್ಡು ಮಾಡ್ಕೋತಾರೆ, ಆರಾಮಾಗಿರ್ತಾರೆ, ಲೈಫ್ ಸೆಟಲ್ ಆಗೋದ್ ನೋಡ್ತಾರೆ. ಅವನ್ ಇಷ್ಟು ರಿಸ್ಕ್ ತಗೊಂಡ್ ಸಿನಿಮಾ ಮಾಡ್ತಾನೆ ಅಂದ್ರೆ ಅದು ಅವನಿಗೆ ಅಭಿಮಾನಿಗಳ ಮೇಲಿರೋ ಪ್ರೀತಿ. ಅವನಿಗೆ ಗೊತ್ತು ನನ್ನ ಅಭಿಮಾನಿಗಳು ನನ್ ಕೈ ಬಿಡಲ್ಲ ಅಂತ. ಅವನಿಗೆ ನಂಬಿಕೆ ಇದೆ, ಅದಕ್ಕೆ ಅಷ್ಟು ದೊಡ್ಡ ಕೆಲ್ಸ ಕೈ ಹಾಕಿದ್ದಾನೆ ಅಂತ ನನ್ನ ಪ್ರಕಾರ. ಜನ ಅವನ್ನ ಕೈ ಬಿಡಲ್ಲ. ಓವರಾಲ್ ಹೆಂಗ್ ಅನಿಸ್ತು ಅಮ್ಮ? ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ 150 ಕೋಟಿ ಕಲೆಕ್ಟ್ ಮಾಡಿದೆ ಅಂತಂದ್ರೆ ಇದು ಸಾಮಾನ್ಯವಾದಂತಹ ವಿಚಾರ ಅಲ್ಲ. ಒಂದ್ ಕಡೆ ಹ್ಮ್. ನಮ್ಮ ಹ್ಮ್. ಕನ್ನಡ ಸಿನಿಮಾ ರಂಗ ಇಷ್ಟು ಪ್ರಪಂಚದ ಎತ್ತರಕ್ಕೆ ಬೆಳೆದ್ ನಿಂತಿದೆ. ಅದಕ್ಕೆ ಕಾರಣಕರ್ತರು ನಿಮ್ಮ ಮಗ ಯಶು. ಕರ್ನಾಟಕದ ಹೆಸರನ್ನ, ಕರ್ನಾಟಕ ಸಿನಿಮಾ ರಂಗದ ಗತ್ತನ್ನ ಇಡೀ ಇಂಡಿಯಾ ಮತ್ತೆ ವರ್ಲ್ಡ್ ಗೆನೆ ತೋರಿಸಿದ್ದಾರೆ. ಮತ್ತೊಂದ್ ಕಡೆ ಎಲ್ಲೋ ಒಂದ್ ಕಡೆ ನೀವು ಸಿನಿಮಾ ಶುರುವಾದಾಗಿಂದ ಎಲ್ಲೋ ಒಂದ್ ಕಡೆ ಒಂದು ಅಡ್ಡಿ ಆತಂಕಗಳು ಬರ್ತಾ ಇದೆ. ಟೀಸರ್ ರಿಲೀಸ್ ಆದಾಗ್ಲೇನೆ ಒಂದಷ್ಟು ನೆಗೆಟಿವ್ ಪಾಯಿಂಟ್ಸ್ ಬಂತು, ಒಂದಷ್ಟು ವರ್ಗಕ್ಕೆ, ಒಂದಷ್ಟು ಜಾತಿ ಮತ್ತೆ ಇದಕ್ಕೇನೆ ಏನೋ ಒಂಥರ ಅವಮಾನ ಮಾಡಿದ್ದಾರೆ ಅನ್ನುವಂತಹ ದೃಷ್ಟಿಕೋನವನ್ನ ಬದಲಾಯಿಸಿಕೊಂಡು ಟಾರ್ಗೆಟ್ ಮಾಡಕ್ ಶುರು ಮಾಡಿದ್ರು. ಟ್ರೈಲರ್ ಬಂದಾಗ ಒಂಥರ, ಸಾಂಗ್ಸ್ ಬಂದಾಗ ಬರೀ ರೊಮ್ಯಾನ್ಸ್ ಮಾಡ್ತಿದ್ದಾರೆ, ಅಶ್ಲೀಲ ಇದೆ, ಆತರ ಈ ತರ ಅನ್ನಕ್ ಶುರು ಮಾಡಿದ್ರು. ಟ್ರೋಲ್ಗಳಾಯ್ತು. ಈಗ ಸಿನಿಮಾ ನೋಡಿದ್ದಾಗ್ಲೂ ಕೂಡ ಒಂದಷ್ಟು ವಿಚಾರಗಳು ಅಶ್ಲೀಲನೇ ತುಂಬಿದೆ ಅಂತ ಒಂದಷ್ಟು ಜನ ವರ್ಗ ಮಾತಾಡ್ಕೊಳ್ತಾ ಇದ್ದಾರೆ. ಇನ್ನೊಂದ್ ಕಡೆ 150 ಇಲ್ಲ, ಕೋಟಿ ಅಶ್ಲೀಲ ಮಾತು ಹೊಟ್ಟೋಯ್ತು. ನಾನ್ ನೋಡ್ದಂಗೆ ಏನು ಇಲ್ಲ, ರೊಮ್ಯಾನ್ಸ್ ಏನೋ ಬೇರೆ ತರ ಮಾತಾಡ್ತಿದ್ದಾರೆ. ಬಟ್ ಏನ್ ಗೊತ್ತಾ ಮಂಜು, ಯಾವ ಕಾಲಕ್ಕೆ ಈ ಏನೇನ್ ಸಿಗುತ್ತೆ ಅಂತ ಕಾಯ್ತಾ ಇರ್ತಾರೆ ಕೆಲವು ವರ್ಗಗಳು. ಹೆಂಗ್ ಗೊತ್ತಾ, ಇವಾಗ ಸುಮ್ನಿರಲ್ಲ ಅವರು. ಈಗ ಕಿವಿ ಕೆಟ್ಟದ್ದು ಹೇಳೋದವ್ರಿಗೆ ಜಾಸ್ತಿ ಕಿವಿ ಕೇಳಿಸ್ಕೊತಾರೆ ಜನ ಅಂತ ಅವ್ರಿಗೂ ಗೊತ್ತು. ಅದರಿಂದ ಈಗ ಯಶ್ ಹೆಸರು ತಗೊಂಡು ಒಂದು ನೆಗೆಟಿವ್ ಮಾಡಿದ್ರೆ ಯೂಟ್ಯೂಬರ್ಸ್ಗೆ ಅದಕ್ಕೆ ಇದಕ್ಕೆ ಅಂತ ತುಂಬಾ ರಿವೀಲ್ ಆಗ್ಬಿಡುತ್ತಲ್ವಾ. ಅದರಿಂದ ಜನಕ್ಕೆ ಏನೋ ಎಫೆಕ್ಟ್ ಆಗ್ಬೋದು, ಇದರಿಂದ ಏನೋ ಕುಗ್ಗಿಸ್ಬೋದು ಅಂತ ಏನೋ ಪ್ಲಾನ್ ಇರುತ್ತೇನೋ ಅವ್ರದ್ದು. ಆ ಪ್ರಕಾರ ಅವರು ಥಿಂಕ್ ಮಾಡೋ ಪ್ರಕಾರ ನಾವೆಲ್ಲ ಏನು ಮಾಡಲ್ಲ. ಯಾಕೆಂದ್ರೆ ಅಷ್ಟು ದೂರ ಹೋಗ್ಬೇಕಾದ್ರೆ ಕಾನ್ಸಂಟ್ರೇಷನ್ ಇಲ್ಲದೆ ಹೋಗಿರಲ್ಲ ಯಾರೇ ಆದ್ರೂ. ಅದು ಜನ ಈಸಿಯಾಗಿ ತಗೊಂಡ್ಬಿಟ್ಟವ್ರೆ ನಮ್ಮನ್ನ. ಏನ್ ಗೊತ್ತಾ, ಯಾರಿಗ್ ಬಿಟ್ಟಿದ್ದಾರೆ ಮಂಜು? ಯಾರಿಗ್ ಬಿಟ್ಟಿದ್ದಾರೆ ಹೇಳಪ್ಪ ನೀನು? ನಮಗೊಬ್ರಿಗೆ ಮಾಡಿದ್ರೇನೋ ಹೇಳ್ಬೋದು, ಬಟ್ ಆಗೊಂಥರ ಬಂದ್ರು. ಹೆಂಗೆ ಗೊತ್ತಾ, ಅವನು ಏನದು ಜಾತಿ ವರ್ಗ ಎಂತದದು ಜಾತಿಗೆ ಅವಮಾನ ಮಾಡಿದ್ದಾನೆ ಅಂತ ಏನೋ ಬಂತು ಅಲ್ವಾ. ಈಗ ಅದ್ರ ಟಾಕೆ ಇಲ್ಲ ಅಲ್ಲಿ, ಗೊತ್ತಾಯ್ತಾ? ಇರ್ಬೋದು ಅದೇನು ಸಿನಿಮಾ ಹೋಗಿ ನೋಡೋವರೆಗೂ ಪೇಷನ್ಸ್ ಇಲ್ಲ ಜನಕ್ಕೆ. ಒಂದ್ ಟ್ರೈಲರ್ ನೋಡಿ ಸಿನಿಮಾ ಜಡ್ಜ್ ಮಾಡ್ತಾರೆ ಅಂದ್ರೆ
ಏನ್ ಕೆಲಸ ಎಷ್ಟು ಫ್ರೀ ಆಗಿರ್ತಾರೆ ಅವರು ಪುರ್ಸೊತ್ತಾಗಿ ಇನ್ನೊಬ್ರ ಬಗ್ಗೆ ನೆಗೆಟಿವ್ ಹುಡ್ಕಕ್ಕೆ ಅಂತ. ಅದು ಒಂದ್ ಸೈಡ್ಗೆ ಹೋದ್ರೆ, ಯಾವಾಗ್ಲೂ ಒಂದ್ ಕೆಲಸ ಮಾಡುವಾಗ ತುಂಬಾ ಬರುತ್ತೆ ಕಷ್ಟಗಳು, ಅದನ್ನ ನಾವು ದಾಟ್ಕೊಂಡ್ ಬರ್ಬೇಕು ನಿಜ. ಅದ್ ದಾಟ್ಕೊಂಡ್ ಬಂದ ಮೇಲೂ ಒಳ್ಳೆ ಕೆಲಸ ಮಾಡದ್ಮೇಲೂ ಇದೇ ತರ ಮಾಡ್ತಾ ಇದ್ರೆ ನಮಗ್ ಗೊತ್ತಪ್ಪ, ನಾವು ಗಟ್ಟಿಗಿದೀವಿ, ತಡ್ಕತೀವಿ. ಈ ಸಿನಿಮಾ ಓಡ್ತಾ ಇಲ್ಲ, ಕನ್ನಡ ಸಿನಿಮಾಕ್ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ, ಸಿನಿಮಾ ಖಾಲಿ ಹೊಡಿತೈತೆ, ಕನ್ನಡದಲ್ಲಿ ಎಲ್ಲೋ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂದ್ರೆ, ಥಿಯೇಟ್ರಿಗೆ ಬರ್ತಾ ಇರೋದನ್ನ ಹಿಂಗ್ ಅಡ್ಡಿಪಡಿಸಿದ್ರೆ ಎಲ್ಲಿಂದ ಥಿಯೇಟ್ರಿಗೆ ಬರ್ತಾರೆ ಜನ, ಅಲ್ವಾ? ಅಲ್ಲ, ಎಕ್ಸಾಕ್ಟ್ಲಿ. ಈಗ 1 ವರ್ಷದಿಂದ ನಾವು ಅಬ್ಸರ್ವ್ ಮಾಡ್ತಾ ಇದೀವಿ, ಒಂದು ಹಿಟ್ಟು ಕೂಡ ಕನ್ನಡ ಸಿನಿಮಾ ರಂಗದಲ್ಲಿ ಬಂದಿಲ್ಲ. ಒಂದು ಕಾರಣ hit ಏನಪ್ಪಾ? ಕಾರಣ ಹೇಳು ನೀನು, ಬರೀ ಅದ್ ಹೇಳ್ಬೇಡ, ಕಾರಣ ನೀವ್ ಹೇಳ್ಬೇಕು. ಏನ್ ಗೊತ್ತಾ, ಇವತ್ತು ಯಶ್ ಒಬ್ಬನಿಂದ ಒಂದ್ ಟಾಕ್ಸಿಕ್ ಆಗಿರಲ್ಲ, ಗೊತ್ತಾಯ್ತಾ? ಯಶ್ ಒಬ್ಬ ಬಂದಲ್ಲಿ ಸಿನಿಮಾ ಮಾಡಿದ ತಕ್ಷಣ ಕೆಲಸ ಆಗಲ್ಲ. ಅದ್ರ ಹಿಂದೆ ಡೈರೆಕ್ಟರ್ ಕಷ್ಟಪಟ್ಟಿರ್ತಾರೆ, ಆಮೇಲೆ ಪ್ರೊಡ್ಯೂಸರ್ ದುಡ್ಡು ಹಾಕಿ ಎಲ್ಲಿಂದನೋ ತತ್ತಾರೋ, ಮನೆ ದುಡ್ಡು ಹಾಕ್ತಾರೋ ಅವ್ರು ಹಾಕಿರ್ತಾರೆ. ಅವ್ರಿಗಿಲ್ದೇ ಇರೋ ಟೆನ್ಷನ್ ಇವ್ರು ಸುಮ್ಮನೆ ಕುತ್ಕೊಂಡಿರೋರಿಗೆ ಟೆನ್ಷನ್. ಈ ತರ ಆಡಿದ್ರೆ ಗಾಂಧಿನಗರದಲ್ಲಿ ಯಾವ ಪ್ರೊಡ್ಯೂಸರ್ ಬರ್ತಾರೆ? ಕನ್ನಡದಲ್ಲಿ ಪ್ರೊಡ್ಯೂಸರ್ ಎಲ್ಲಿಂದ ಬರ್ತಾರೆ? ಈಗ ಪ್ರೊಡ್ಯೂಸರೇ ಮೊದ್ಲು ಬರ್ಬೇಕು, ಆಮೇಲೆ ತಾನೇ ಯಶೋ ಆಕ್ಟ್ ಮಾಡ್ಬೋದು. ಹೌದು. ಅವ್ರನ್ನೇ ಇಷ್ಟು ದೊಡ್ಡ ಪ್ರೊಡ್ಯೂಸರ್ ಬಂದ್ರು ಈ ತರ ಸಿನಿಮಾಗಳನ್ನ ಹೀಯಾಳಿಸ್ಕೊಂಡ್ ಬರ್ತಾ ಇದ್ರೆ ನೆಕ್ಸ್ಟ್ ಯಾರು? ಇವ್ರು ಬಿಡಿ, ಇವ್ರಿಗೆ ಎಷ್ಟ್ ಗೊತ್ತು, ಎಷ್ಟ್ ಅವ್ರಿಗೆ ಗೊತ್ತು, ಅವ್ರು ಬರ್ಬೋದು, ಬರ್ದೇನು. ಇನ್ನೊಬ್ರು ಪ್ರೊಡ್ಯೂಸರ್ ಇದನ್ನೆಲ್ಲ ನೋಡಿದ್ರೆ ಎಲ್ಲಿ ಬರ್ತಾರೆ ಗಾಂಧಿನಗರಕ್ಕೆ? ಇವ್ರಿಗೇನು ಉದ್ದೇಶ ಏನು? ಬೇರೆಯವ್ರು ಯಾರು ಬರಬಾರ್ದು, ಇವರೇ ಇರ್ಬೇಕು ಅನ್ನೋ ಉದ್ದೇಶ ಇರ್ಬೋದೇನು ನನ್ನ ಪ್ರಕಾರ. ಯಾಕೆ ಈ ತರ ಮಾಡ್ತಾರೆ? ಗಾಂಧಿನಗರದಲ್ಲಿ ಯಾವ ಪ್ರೊಡ್ಯೂಸರ್ ಬಂದ್ರು ಇದೇ ಕತೆ. ಇತ್ತೀಚೆಗೆ ನಾನು ನೋಡಿದೀನಿ, ಪ್ರೊಡ್ಯೂಸರ್ಗಳನ್ನ ಇರಕ್ ಬಿಡಲ್ಲ. ಅಂದ್ರೆ ಅವರೇ ಆಳ್ಬೇಕು ಅಂತನಾ? ಇರ್ಬೋದೇನೋ, ಹಳಬ್ರಿಗೇನೆ ಜಾಗ ಇರ್ಬೇಕು ಅಂತಾನೋ ಇರ್ಬೋದು. ಮಾಡ್ಲಿ, ಅವರೇ ಮಾಡ್ಲಿ. ಬಟ್ ಎಲ್ಲಿದ್ದಾರೆ? ಎಲ್ಲಿ ಹೀರೋಗಳೆಲ್ಲಿ, ಪ್ರೊಡ್ಯೂಸರ್ಗಳೆಲ್ಲಿ? ಏನ್ ಆಗ್ತಿದೆ ಕನ್ನಡ ಚಿತ್ರರಂಗ ಅಂತ ಇವ್ರು ಯೋಚಿಸ್ಬೇಕು. ನಾನು ಹೇಳೋದು ಎಲ್ರೂ ಅಷ್ಟೇ, ನಾವ್ ಹೇಳೋದು ನಮ್ಮ ಮಗ ಅಂತ ಹೇಳ್ತಾ ಇಲ್ಲ. ಈಗ ಎಷ್ಟೋ ಜನಕ್ಕೆ ಹೊಸ ಕಲಾವಿದ್ರ ಕತೆ ಏನು, ಮತ್ತೆ ಎಲ್ಲಿ ಹಳಬ್ರು ಯಾರು ಸಿನಿಮಾ ಮಾಡ್ತಿಲ್ಲ. ಮತ್ತೆ ಗಾಂಧಿನಗರದಲ್ಲಿ ಕನ್ನಡ ಮತ್ತೆ ವರ್ಷಕ್ಕೊಂದ್ ಸಿನಿಮಾ ಕೊಡಿ, 6 ತಿಂಗಳಿಗೊಂದ್ ಸಿನಿಮಾ ಕೊಡಿ ಅಂತಾರೆ. ಈಗಿನ ಟೆಕ್ನಾಲಜಿಲಿ ವರ್ಷಕ್ಕೊಂದ್ ಸಿನಿಮಾ ಕೊಡಕ್ ಆಗಲ್ಲ. ತುಂಬಾ ಎಲ್ಲ ಒಳ್ಳೇದ್ ಕೇಳ್ತಾರೆ. ಮ್ಯೂಸಿಯಂ ಸರಿ, ಮ್ಯೂಸಿಕ್ ಸರಿ ಇಲ್ಲ, ಟೆಕ್ನಾಲಜಿ, ಕ್ಯಾಮ್ರಾ ಸರಿ ಇಲ್ಲ, ಎಲ್ಲ ಹೇಳ್ತಾರೆ. ಮತ್ತೆ ಅದೇ ತರ ಕೊಡ್ಬೇಕಲ್ವಾ? ಜನ ಇವಾಗ ಫಾಸ್ಟ್ ಆಗಿದ್ದಾರೆ ಅಲ್ವಾ ಮಂಜು? ಅಮ್ಮ, ಎಸ್ ಸರ್ ಒಂದು ಮಾತು ಹೇಳಿದ್ರಮ್ಮ, ಯಾಕಂತಂದ್ರೆ ಕನ್ನಡ ಸಿನಿಮಾ ರಂಗನ ಬೇರೆ ಲೆವೆಲ್ಗೆ ತಗೊಂಡ್ ಹೋಗ್ತೀನಿ ಅಂತ. ಅದನ್ನ KGF ಆಗೇನೆ KGF 2 ಸಿನಿಮಾಗಳ ಮೂಲಕ ತಗೊಂಡೋದ್ರು. ಮೊನ್ನೆ ಟ್ರೈಲರ್ ಲಾಂಚ್ ದಿನ ಒಂದು ಮಾತು ಹೇಳಿದ್ರು, ಕಾಲಕ್ ತಕ್ಕಂಗ್ ಬದಲಾಗ್ಬೇಕು, ತಾಳಕ್ ತಕ್ಕಂಗ್ ಕುಣಿಬೇಕು ಅಂತ ಹೇಳ್ಬಿಟ್ಟು, ನಮ್ಗೆ ಎಷ್ಟ್ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ಬಿಟ್ಟು ಒಂದು ಮಾತನ್ನ ಹೇಳ್ತಾರೆ. ಅದು ಹೆಂಗೆ ಅಂತ ನನ್ನ ಒಪಿನಿಯನ್ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋದಾದ್ರೆ, ಯಾರು ಸಿನಿಮಾ ರಂಗನ ಅಪ್ಡೇಟೆಡ್ ಆಗಿ ಕನ್ನಡ ಸಿನಿಮಾವನ್ನ ನೋಡಿದಾರೋ ಅಂತವ್ರಿಗೆ ಟಾಕ್ಸಿಕ್ ಸಿನಿಮಾ ಅರ್ಥ ಆಗಿದೆ. ಅಂದ್ರೆ ಅಡ್ವಾನ್ಸ್ ಆಗಿ ಯೋಚನೆ ಮಾಡ್ತಾರೆ. ಯೂತ್ ಆಗಿರ್ಬೋದು ಅಥವಾ ನಿಮ್ಮಂತ ಹಿರಿಯರು ಆಗಿರ್ಬೋದು. ಇಲ್ಲ, ನಾನು ಯೂಟ್ಯೂಬ್ ಎಲ್ಲ ನೋಡಿದ್ನಲ್ಲ, ಒಂದ್ ಏಜ್ ಪರ್ಸನ್ ಲೇಡೀಸ್, ನನ್ನ ಏಜ್, ನನಗಿಂತ ದೊಡ್ಡವರು, ನನಗಿಂತ ಚಿಕ್ಕವರು, ಒಂದ್ 40 ವರ್ಷದವರೆಲ್ಲ ತುಂಬಾ ಖುಷಿಯಿಂದ ಲೇಡೀಸ್ ಹೇಳ್ಬಿಟ್ಟು ಹೋದ್ರು, ಸೂಪರ್ ಆಗಿದೆ ಪಿಕ್ಚರ್ ಅಂತ. ಯಾವ ನೆಗೆಟಿವ್ ಹೇಳಲಿಲ್ಲ. ಅವರೆಲ್ಲ ಆತರ ಇದ್ರೆ ನೋಡಲ್ಲ ಲೇಡೀಸು. ನಮ್ ಕನ್ನಡಿಗರು ಎಷ್ಟ್ ಮೇಲಿರೋ ಪ್ರೀತಿಗೆ ಆದ್ರೂನು ಅಷ್ಟೊಂದ್ ಹೇಳಲ್ಲ. ತುಂಬಾ ಖುಷಿ, ಅವ್ರ ಮುಖದಲ್ಲಿ ಖುಷಿ ಕಾಣಿಸ್ತಾ ಇತ್ತು. ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತ ಎಲ್ಲ ಹೇಳ್ಬಿಟ್ಟು. ಅಲ್ಲ, ಅದೇನೆ ಈಗ ಕನ್ನಡ ಸಿನಿಮಾ ರಂಗನ ಬರೀ ಕನ್ನಡ ಸಿನಿಮಾ ರಂಗಕ್ಕೆ ಮಾತ್ರ ಸೀಮಿತ ಅನ್ಕೊಂಡಿರೋಂತವ್ರಿಗೆ ಸೀರಿಯಸ್ಲಿ ಹೇಳ್ತೀನಿ, ಟಾಕ್ಸಿಕ್ ಸಿನಿಮಾ ಅರ್ಥ ಆಗಿಲ್ಲ. ಕನ್ನಡ ಸಿನಿಮಾ ರಂಗ ಬಾಲಿವುಡ್ ನು ಬೀಟ್ ಮಾಡುತ್ತೆ, ಹಾಲಿವುಡ್ ನು ಬೀಟ್ ಮಾಡುತ್ತೆ ಅಂತ ಯಾರು ಥಾಟ್ಫುಲ್ ಆಗಿ ಅಡ್ವಾನ್ಸ್ ಆಗಿ ಯೋಚನೆ ಮಾಡ್ತಾ ಇರ್ತಾರಲ್ಲ ಅಂತವ್ರಿಗೆ ಇದು ಕರೆಕ್ಟ್ ಆಗಿ ಅರ್ಥ ಆಗಿದೆ. ಎಲ್ಲಿ ಏನು ಎತ್ತ ಟೆಕ್ನಾಲಜೀಸ್ ಏನು, ಕ್ಯಾಮ್ರಾ ವರ್ಕ್ ಏನು, ಯಾಕೆ ಇಷ್ಟು ದಿನ ತಗೊಂಡ್ರು, ಇದ್ರ ಕಾನ್ಸೆಪ್ಟ್ ಏನು, ಅವ್ರು ಊಹೆ ಮಾಡ್ಕೊಂತಿರುವಂತ ಸಂದರ್ಭದಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ ಬರುತ್ತೆ ಅನ್ನೋಂಥದ್ದೆಲ್ಲಾನು ಕೂಡ ಅಡ್ವಾನ್ಸ್ ಆಗಿ ಕೊನೆ ತನಕನೂ ಕೂಡ ನೋಡಿರುವಂತವ್ರಿಗೆ ಈ ಸಿನಿಮಾ ಅರ್ಥ ಆಗುತ್ತೆ. ಸೊ ಎಲ್ಲೋ ಒಂದ್ ಕಡೆ ಬರೀ ಇನ್ನು ಕನ್ನಡ ಸಿನಿಮಾ ರಂಗದಲ್ಲೇ ಯಶ್ ಅವ್ರು ಇರ್ಬೇಕು ಅನ್ನೋಂಥವ್ರಿಗೆ, ಅಥವಾ ಕನ್ನಡ ಸಿನಿಮಾ ರಂಗಕ್ಕೆ ಮಾತ್ರ ಯಶ್ ಅವ್ರು ಸೀಮಿತ ಅಂತ ಯೋಚನೆ ಮಾಡುವಂತವ್ರಿಗೆ ಎಲ್ಲೋ ಒಂದ್ ಕಡೆ ಇನ್ನೊಂದ್ ಸ್ವಲ್ಪ ನೋಡ್ಬೇಕು, ಇನ್ನೊಂದ್ಸಲ ನೋಡ್ಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಹೇಳ್ತಿದ್ರು. ಇದಕ್ ನೀವೇನ್ ಹೇಳ್ತೀರಾ ಅಂತ? ಅದು ಏನಾಗುತ್ತೆ ಅಂದ್ರೆ ಮಂಜು, ಅವನು ಯಾವಾಗ್ಲೂ ಏನ್ ಯೋಚಿಸ್ತಾನೆ ಅಂದ್ರೆ, ಅವನು ಇವಾಗ ಆಯ್ತು, ಈಗ ರಾಮಾಚಾರಿ ಆದ್ಮೇಲೆ KGF ಮಾಡ್ದ,
ಹ್ಮ್. KGF ಗೆ ಪ್ರಶಾಂತ್ ನೀಲ್ ಅವರೆಲ್ಲ ಒಂದೇ ಭಾಷೆಗೆ ಅಂತ ಅವರು ಮಾಡ್ಕೊಂಡಿದ್ರು. ಹ್ಮ್. ಇವನು ಅದನ್ನ ಒಂದು ಧೈರ್ಯ ಮಾಡಿ ಒಂದ್ ಸ್ವಲ್ಪ ಟೈಮ್ 8 ವರ್ಷನೋ 10 ವರ್ಷನೋ ಅದಕ್ಕೆ ಕೆಲಸ ಮಾಡಿರೋದವ್ರು. ಹೌದು. ಮದುವೆಗೆ ಮುಂಚೆ 2 ವರ್ಷ ಕೆಲಸ ಮಾಡಿ, ಮದುವೆ ಆದ್ಮೇಲೆ ಅವರು ಎಷ್ಟು ಟೈಮ್, ಅದಕ್ಕೂ ತುಂಬಾ ಟೈಮ್ ತಗೊಂಡ್ರು. ಬಟ್ ಇಷ್ಟು ಓಪ್ಸ್ ಇರ್ಲಿಲ್ಲ. ಬಟ್ ಓಪ್ಸ್ ಜಾಸ್ತಿ ಆಯ್ತು. KGF ಆದ್ಮೇಲೆ ಯಶ್ಮೇಲ್ ಓಪ್ಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅವನ್ನ ಗಮನ ಇಟ್ಟು ನೋಡ್ತಾ ಇದ್ದಾರೆ. ಇದಕ್ ಮುಂಚೆನೂ ಇದೇ ತರ ಕೆಲಸ ಮಾಡಿರೋದು ಅವನು. ಯಾಕೆ ಅವನು ಸಿನಿಮಾದಿಂದ ಸಿನಿಮಾಗೆ ಜನ ಇಷ್ಟಪಡ್ತಾರೆ ಅಂದ್ರೆ, ಅವನು ಅದನ್ನ ಜನಗಳಿಗೋಸ್ಕರ ಸಿನಿಮಾ ಮಾಡ್ತಾನೆ, ಇಲ್ಲ ಮನೆಯವ್ರಿಗೋಸ್ಕರನೋ ಅಥವಾ ಅವನಿಗೋಸ್ಕರನೋ ಅಥವಾ ಅವ್ನು ಸೆಟಲ್ ಆಗ್ಬೇಕು, ದುಡ್ಡು ಮಾಡ್ಬೇಕು, ಆತರ ತಾಟ್ ಯಾವ್ದು ಇಲ್ಲ. ಹಂಗಂತ ದುಡ್ಡು ಮಾಡಿಲ್ಲ, ಅವ್ನಿಗೇನು ಜನ ಕೊಟ್ಟಿಲ್ಲ ಅಂತ ಅಲ್ಲ. ದುಡ್ಡು ಒಂದೇ ತಾಟ್ ಇಟ್ಕೊಂಡ್ ಮಾಡಿದ್ರೆ ಇಷ್ಟೊಂದು ಏನು ಇಲ್ದಿರೋ ಹುಡ್ಗ ಇಷ್ಟು ಹೋಗಕ್ ಆಗ್ತಿರ್ಲಿಲ್ಲ. ನಾನು ಹೇಳೋದು, ಅವನ್ ಗುರಿ ಮಾಡ್ತಾನೆ, ಹೇಳಿದ್ ಮಾಡ್ತಾನೆ ಅಂತಾರಲ್ಲ, ಅವ್ನು ಒಳಗಿಟ್ಕೊಂಡೇ ಕೆಲಸ ಮಾಡೋದು. ಏನೇ ಸಿನಿಮಾಗಳು ಬಂದ್ರು ಅವ್ನು ಎಷ್ಟೊಂದ್ ಸರಿ ಸಿನಿಮಾ ಮಾಡ್ಬೇಕಾರೆ ತುಂಬಾ ತಲೆ ಕೆಡ್ಸ್ಕೊಂಡು ಒಂದ್ ಕತೆ ಆಗ್ಲಿ, ಒಂದ್ ಮ್ಯೂಸಿಕ್ ಆಗ್ಲಿ, ಒಂದ್ ಹಾಡಾಗ್ಲಿ ಅವನಿಗೊಂದು ಎಲ್ಲ ಡೀಪ್ ಆಗೇ ಮಾಡೋದು. ಬಟ್ ಈ ವಿಷಯದಲ್ಲಿ ಅವನಿಗೆ ಕನ್ನಡದಲ್ಲಿ ಮೊದಲೇ ನೋಡಿ, ಗಜಕೇಸರಿ ಆದ್ಮೇಲೆ ನೋಡಿ ಹಳೆ ವಿಡಿಯೋಗಳು ತೆಗೆದು ಅವ್ನ್ ಫಾರಿನ್ಗೆ ಹೋಗಿ ಅಲ್ಲೆಲ್ಲ ಟಿಕೆಟ್ಗಳು ಕೊಟ್ಟು ಕನ್ನಡಿಗರ ಸಂಘಗಳಿಗೆಲ್ಲ ಹೋಗಿ ಮಾತಾಡಿದ್ರೆ ಅಲ್ಲಿ ಬೇರೆ ಭಾಷೆ ಸಿನಿಮಾ ಹೋಗ್ತಾ ಇದೆ, ಕನ್ನಡ ಫಾರಿನ್ ಅಲ್ಲಿ ಹೋಗ್ತಾ ಇಲ್ಲ. ಕನ್ನಡ ಸಿನಿಮಾದ್ ಇಲ್ಲವೇ ಇಲ್ಲ. ಇಲ್ಲಿ ಯಾರೋ ಅದಕ್ಕೆ ತಲೆನೇ ಕೆಡ್ಸ್ಕೊಳಲ್ಲ ಅಂತೆಲ್ಲ ವಿಷಯಗಳು ಬಂದು ಹೇಳೋನು, ಅಲ್ಲಿ ಹೇಳೋರಂತೆ, ಗೊತ್ತಾಯ್ತು, ಇಲ್ಲಿ ಕನ್ನಡ ನೋಡಲ್ಲ, ಕನ್ನಡ ಬರಲ್ಲ, ಆತರ ಕ್ವಾಲಿಟೀಸ್ ಕೊಡಲ್ಲ ಅಂತ ಈ ತರ ಕೀಳಾಗಿ ಬರ್ತಿತ್ತು ವಿಷಯ. ಅದಕ್ಕೋಸ್ಕರ ಕೆಲಸ ಮಾಡಿದಾನೆ ಅವನು. ಆದ್ರೆ ಇವರು ಅಲ್ಲಿ ಅವ್ರು ನಮ್ ಸಿನಿಮಾನೀಗ ನಾವು ರಾಗಿ ರೊಟ್ಟಿ ಕೊಟ್ಬಿಟ್ಟು ಪಿಜ್ಜಾ ತಿನ್ನೋರಿಗೆ ಕೊಟ್ರು ತಿಂತಾರ? ಅವ್ರಿಗೆ ಪಿಜ್ಜಾ ಏನು ಅಂತ ತೋರ್ಸ್ಬೇಕಲ್ವಾ. ನಮಗೂ ಕನ್ನಡಿಗರಿಗೆ ಪಿಜ್ಜಾ ಮಾಡಕ್ ಬರುತ್ತಪ್ಪ, ನಾವು ಪಿಜ್ಜಾ ತಿಂತೀವಿ, ರಾಗಿ ರೊಟ್ಟಿನೂ ತಿಂತೀವಿ, ಎರಡೂ ಗೊತ್ತು ಅಂತ ತೋರ್ಸ್ಬೇಕಲ್ಲ ಅವ್ರಿಗೆ. ಅದಕ್ಕೆ ಅವನು ಈ ತರ ಮಾಡಿದಾನೆ ಅಲ್ವಾ. ಹೌದು. ನೀವು ಪಿಜ್ಜಾನು ತಿನ್ನಿ, ರಾಗಿ ರೊಟ್ಟಿನೂ ತಿನ್ನಿ, ಆಯ್ತು. ದಿನ ರಾಗಿ ರೊಟ್ಟಿನೇ ಯಾಕೆ ತಿನ್ಬೇಕು, ಒಂದಿನ ಪಿಜ್ಜಾನು ತಿನ್ನಿ, ಆಯ್ತು. ಪಿಜ್ಜಾ ಟೇಸ್ಟ್ ಬೇರೆ ಗೊತ್ತು ತಾನೇ ನಿಮ್ಗೆಲ್ಲ. ತಿನ್ಬೇಡಿ, ಸುಮ್ನೆ ರಾಗಿ ರೊಟ್ಟಿ ಸಾಕು ಅಂತ ಇದ್ಬಿಡಿ, ನೋಡ್ಬೇಡಿ. ನಾನು ಹೇಳೋದು ಬೇಡ, ಹೋಗೋದ್ ಬೇಡ, ನೋಡೋದ್ ಬೇಡ. ಇಷ್ಟ ಇಲ್ಲ ಅಂದ್ರೆ ನೋಡೋದೇ ಬೇಡ. ಬೈಕೊಂಡ್ ಯಾಕೆ ನೆಗೆಟಿವ್ ಹೇಳ್ಬೇಕು ಅಂತ ನಾನ್ ಕೇಳೋದು. ಅಲ್ಲ, ನನಗೆ ಇನ್ನೊಂದ್ ಏನಂತಂದ್ರೆ, ಇವರು ಇಷ್ಟ್ರ ಮಟ್ಟಿಗೆ ಅಡ್ವಾನ್ಸ್ ಆಗಿ ಥಿಂಕ್ ಮಾಡ್ತಾರೆ ಅಂತಂದ್ರೆ, ಈಗ್ಲೇನೆ ನೀವು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ರಲ್ಲ ಯಶ್ ಸರ್ನ, ಅವನು ಹಂಗೇನೆ ಮಂಜು, ಅವನು ಹಂಗೇನೆ. ಏನ್ ಗೊತ್ತಾ, ಒಂದ್ 2-3 ಹೇಳ್ಬೇಕು. ಒಂದ್ಸರಿ ಕಾಲೇಜ್ ಡೇಸ್ ಅಲ್ಲಿ ಏನ್ ಮಾಡೋನು, ತುಂಬಾ ಒಂಥರ ಐಫೈ ಖರ್ಚು ಮಾಡೋನು. ಅಂದ್ರೆ ಹೆಂಗ್ ಗೊತ್ತಾ, ಈ ಗೊತ್ತಲ್ಲ PUC ಹಂಗೆಲ್ಲ ಹುಡುಗರು ಏನ್ ಬರ್ತಾರೆ ಕಾಲೇಜ್ಗೆ, ಇವನ್ಗೂ ಅದೇ ಎಲ್ಲ ಬೇಕು. ಪಕ್ಕದ ರೋಡ್ ಅಂದ್ರೆ ನೀವು ನಂಬಲ್ಲ, ಇವತ್ತಿಗೂ ನಾವ್ ಇದ್ ಮನೆ ನವೀನ್ ಸ್ಟೋರ್ ಎಲ್ಲ ಅಲ್ಲೇ ಇರ್ದೆ, ಅವ್ರು ಓನ್ ಹೌಸ್ ಅದವ್ರದ್ದು. ಆ ಪಕ್ಕದ ರೋಡ್ ಅಂದ್ರೆ ನಿಮ್ಗೆ ಒಂದ್ ರೋಡ್ ದಾಟಿದ್ರೆ ಕಾಲೇಜು, ಮಧ್ಯೆ ಒಂದ್ ದೊಡ್ಡ ರೋಡು, ಅದ್ ಬಿಟ್ರೆ ಕಾಲೇಜು. ಇವನಿಗೆ ನಾವು ಗಾಡಿ ಕೊಡ್ಸಿರ್ಲಿಲ್ಲ. ಅಂದ್ರೆ ಸುಮ್ನೆ ನಡ್ಕೊಂಡು ಬರ್ಲಿ, ಅವನಿಗೆ ಗೊತ್ತಿರ್ಲಿ ಅಂತ. ಆಮೇಲೆ ತುಂಬಾ ಹಠ ಮಾಡ್ದ ಅಂತ ಒಂದ್ ಗಾಡಿ ಕೊಡ್ಸಿದ್ವಿ ನಾವು. ಅಂದ್ರೆ ಅವ್ರ ಡ್ಯಾಡಿ ಡಿಪಾರ್ಟ್ಮೆಂಟ್ ಅಲ್ಲಿ ಏನೋ ಒಂದ್ ಲೋನ್ ಮಾಡಿ ಒಂದ್ ಗಾಡಿ ಕೊಡ್ಸಿದ್ವಿ. ದಿನಾ ಹುಡುಗರು ಬಂದ್ ಕರ್ಕೊಂಡ್ ಹೋಗಕ್ ಶುರುವಾಗಾರ ಅವನ್ನ. ಹೆಂಗೆ ಅಂದ್ರೆ ಬಂದ್ಬಿಡೋದು ಸೀದಾ, ನವೀನ ಅಂತ. ಇವನು ಏನೋ ಮಾಡ್ತಾವನಲ್ಲ, ಇವನು ಹುಡುಗರ ಜೊತೆ ಸೇರ್ತಿದಾನಲ್ಲ ಅಂದ್ಬಿಟ್ಟು ಅವ್ರ ಡ್ಯಾಡಿ ಕೋಪ ಗೊತ್ತಲ್ಲ, ಕಿತ್ಬಿಟ್ಟು ಬೈಕ್ನ ಮಾರಾಕ್ಬಿಟ್ರು. ಕೊಡ್ಸಿದ್ ಹೊಸ ಬೈಕ್ನೇ ಮಾರಾಕ್ಬಿಟ್ರು ಅವ್ರಿಗೆ, ಕೋಪ ಬಂದು. ಇವನು ಹಾಳಾಗ್ಬಿಡ್ತಾನೆ ಬೈಕ್ ಇದ್ರೆ ಅಂತ. ಅವತ್ತು ಕೋಪ ಮಾಡ್ಕೊಂಡು ಹಿಂಗೆ ಏನೋ ಜಗ್ಲು ಒಂಥರ ಸಿಟ್ಟು ಗಿಟ್ಟು ಮಾಡ್ಕೊಂಡಿದ್ದಾಗ ನಾನು ಒಂದ್ ದಿವಸ ಬೈದಿದ್ದೆ ಅವನಿಗೆ. ಏನಂತ ಗೊತ್ತಾ, ನಿನಗೆ ನಿಮ್ಮ ಅಪ್ಪನ ಕೈಲಿ ಇಷ್ಟೇ ಕೊಡ್ಸಕ್ಕಾಗದು, ನೀನ್ ನಡ್ಕೊಂಡೇ ಹೋಗ್ಬೇಕು, ಇಲ್ಲ ಅಂದ್ರೆ ನೀನ್ ದುಡ್ದ್ಬಿಟ್ಟು ತಗೋ, ಇಲ್ಲ ಅಲ್ಲಿವರೆಗೂ ನೀನ್ ನಮ್ನೇನು ಕೇಳ್ಬೇಡ ಅಂತ ಹೇಳಿದೆ. ಅವತ್ತೇ ಲಾಸ್ಟ್ ನಮ್ಮ ಹತ್ರ ಏನು ಕೇಳಲ್ಲ ಅವನು. ಅರ್ಥ ಆಯ್ತಾ? ಆಮೇಲೆ ಅವನು ದುಡ್ದು ಸೀರಿಯಲ್ ದುಡ್ದು ಗಾಡಿ ತಗೊಂಡ. ಆತರ ಅವನು ಚಿಕ್ಕ ವಯಸ್ಸಿಂದ ಅವನು ಏನಾದ್ರು ಹೇಳಿದ್ರೆ ಅದನ್ನ ಅಡ್ವಾನ್ಸ್ ಆಗಿ ಯೋಚಿಸೇ ಮಾಡೋದವನು. ಬಟ್ ಹಂಗೆ ನಾವು ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದ ತಕ್ಷಣಕ್ಕೆ ಅದನ್ನ ಉಡಾಫೆ ಮಾಡಲ್ಲ ಅವನು. ನೋಡಕ್ ಉಡಾಫೆ ತರ ಇರ್ತಾನೆ ಅವನೊಂಥರ. ಆತರ ಇದು ಅಚೀವ್ಮೆಂಟ್ ಒಂದ್ ಹಂಗೇನೆ. ಆಮೇಲೆ ಏನ್ ಬೇಕು ಅಂದ್ರೆ ಅದೇ ಕೊಡ್ಸ್ಬೇಕು. ಇಂಥದ್ ಬೇಕು ಅಂದ್ರೆ ಈಗ 10 ರೂಪಾಯಿದ್ ಎಲ್ಲರೂ ತಗೊಂಡ್ ಕಾಂಪ್ರೋ ಆಗಲ್ಲ ಅವನು. ಇಲ್ಲ 50 ರೂಪಾಯಿ ಬೇಕಾ, ಅದಿಲ್ಲ ಅಂದ್ರೆ 50 ರೂಪಾಯಿದ್ ಆಗೋವರೆಗೂ ಸುಮ್ನೆ ಕಾಯ್ತಾನೆ, ತಗೊಳಲ್ಲ ಅವನು. ಈ ಸಿನಿಮಾ ವಿಷಯದಲ್ಲೂ ಹಂಗೆ ಬಂದಿರೋದು ಅವನಿಗೆ. ಈಗ ಯಾರೋ ಏನೋ ಮಾಡ್ತಾರೆ ಅಂತ ಸಿನಿಮಾ ಮಾಡ್ಕೊಂಡು ನನ್ ಪಾಡಿಗೆ ನಾನು ಇರೋಣ, ಹೆಂಗು ಹೆಸರು ಬಂದಿದೆ, ದುಡ್ಡು ಬಂದಿದೆ, ಹಂಗಿರಲ್ವಲ್ಲ ಅವನು. ಈಗ ಇದಕ್ಕಿಂತ ಏನ್ ಬೆಟರ್ ಮಾಡ್ಲಿ ಅಂತ ಹೋಗ್ತಾನೆ, ಹುಡುಕ್ತಾನೆ. ಜನಕ್ಕೆ ಅದು ಏನೋ ಇವನು ಏನೋ ಮಾಡ್ತಾವನೆ, ತಪ್ಪೇನೋ. ತೆಲುಗುಲ್ಲೂ ನೋಡ್ತಾರೆ ನಮ್ ಸಿನಿಮಾನ, ತಮಿಳಲ್ಲೂ ನೋಡ್ತಾರೆ, ಕನ್ನಡದಲ್ಲೂ. ಅವ್ರು ಬಂದ್ ನಮ್ ಸಿನಿಮಾ ಕೊಡ್ತಾರೆ, ನಾವ್ಯಾಕೆ ಅವ್ರಿಗೆ ಕೊಡ್ಬಾರ್ದು ಅಂತ ಅವನಿಗೊಂದ್ ಥಾಟ್ ಅಷ್ಟೆ. ಅವರೆಲ್ಲ ನಮಗ್ ಕೊಡ್ತಾರೆ, ನಮ್ ಸಿನಿಮಾನು ಯಾಕೆ ನಾವ್ ಅವ್ರಿಗೆ ಕೊಡ್ಬಾರ್ದು, ನಾವ್ಯಾಕೆ ಕಡಿಮೆ, ನಮ್ಗೇನಿಲ್ಲ ಅಂತ ಅವನು. ಅದು ಕೆಲವ್ರಿಗೆ ಏನಾಗುತ್ತೆ, ಅತಿರೇಕ. ಇವನು ಏನೋ ಲಕ್ಕಿಂದ ಬಂದ, ಅಥವಾ ಇವನು ಯಾರು, ಇವನಿಗೇನು. ಅರೆ ಯಾರು ಹುಡ್ತಾ ಎಲ್ರು ಒಂದೇ ರೀ, ಎಲ್ರು ಒಂದ್ ಮಗುರಿ.
ಯಾರು ಚೆಕ್ ಹಿಡ್ಕ ಹುಟ್ಟಲ್ಲ. ಯಾರು ಸ್ಟಾರ್ ಮಗ ಇರ್ಬೋದು ಅಥವಾ ಮಿನಿಸ್ಟ್ರ್ ಮಗ ಇರ್ಬೋದು, ಯಾರು ಚೆಕ್ ಕೈಲಿ ಹಿಡ್ಕೊಂಡು ಹುಟ್ಟಲ್ಲ ರೀ. ಹುಟ್ಟಿ ಅವ್ರಪ್ಪ ಶ್ರೀಮಂತ ಇರ್ಬೋದು, ಗೊತ್ತಾಯ್ತಾ, ಮಗನ್ ಟ್ಯಾಲೆಂಟು ಅಪ್ಪ ಅಮ್ಮ ಒಂದ್ ದಾರಿ ಕೊಟ್ರೆ ಮಾತ್ರ ಮಕ್ಳು ಒಂದ್ ಒಳ್ಳೆ ಸ್ಥಾನಕ್ಕೆ ಬರ್ತಾರೆ. ಅದಕ್ ಮುಂಚೆ ಕಳ್ಳ ಆಗ್ಬೋದು, ಬೇಜಾನ್ ತಪ್ಪುಗಳು ಮಾಡ್ಬೋದು. ಹಂಗನ್ಬಿಟ್ಟು ಅವ್ನು ಯಾರು ಅವ್ನು ಎಂತು ಅಂತ ನಾವ್ ಹೇಳಕ್ಕಾಗಲ್ಲ, ಗೊತ್ತಾಯ್ತಾ. ಅವ್ರವ್ರ ಆಡೋರ್ಕೆ ಅವ್ರನ್ನ ತಗೊಂಡ್ ಹೋಗೋದು, ಗೊತ್ತಾಯ್ತಾ. ಎಲ್ಲ ಆಡೋರ್ಕ್ ಮಾಡ್ಬೇಕು, ಸುಮ್ನೆ ಯಾರು ಬರಕ್ಕಾಗಲ್ಲ ಲಕ್ಕಿಂದ ಇನ್ನೊಂದ್ರಿಂದ, ಗೊತ್ತಾಯ್ತಾ. ಹಾರ್ಡ್ ಮಾಡಿದ್ರೇನೆ ಬರೋದು ಮಂಜು. ಅವ್ನ್ ಚಿಕ್ಕ ವಯಸ್ಸಿಂದ ಅವ್ನ್ ಟೇಸ್ಟ್ ಅದು ನೆನ್ನೆ ಮೊನ್ನೆ ಬಂದಿರೋದಲ್ಲ, ಅದು ಮೊದ್ಲಿಂದಾನು ಅವನಿಗದೆ. ಇಂಥದ್ ಬೇಕು ಅಂದ್ರೆ ಅದನ್ನ ಕಾದ್ಬಿಟ್ಟು ತಗೋತಾನೆ ಹೊರತು ಕಾಂಪ್ರೋ ಆಗಲ್ಲ ಅವನು. ಈ ಸಿನಿಮಾದಲ್ಲೂ ಹಂಗೆ ಬಂದಿರೋದು ಅವನು. ಯಾರಾದ್ರೂ ಇಷ್ಟು ದುಡ್ಡು ಇಷ್ಟು ಹೆಸರು KGF ಆದ್ಮೇಲೆ ಎಷ್ಟು ಸಿನಿಮಾ ದುಡ್ಡು ಗುಡ್ಡೆ ಹಾಕೊಂಡ್ ಮನೇಲಿ ಕುತ್ಕೋಬೋದಿತ್ತು, ಅವನು ಸೆಟಲ್ ಆಗ್ಬೋದಿತ್ತು. ಎಕ್ಸಾಕ್ಟ್ಲಿ. ರಿಸ್ಕ್ ಬೇಕಾ ನೀವ್ ಹೇಳಿ. ಅಂದ್ರೆ ನಾವು ಚೇಂಜ್ ಅಂತೂ ಮಾಡಕ್ಕಾಗಲ್ಲ. ನಾನು ಹೇಳ್ತಾ ಇರೋದು ಯಶು ಅಂತ ಹೇಳ್ತಲ್ಲ, ಎಷ್ಟ್ ಜಾಗದಲ್ಲಿ ಯಾರೋ ಒಬ್ರು ಇದ್ದಿದ್ರೆ ಏನ್ ಮಾಡ್ತಿದ್ರು, ಸೆಟ್ಲ್ ಆಗೋರು. ಇಷ್ಟು ಮಾತು ಬೇಕಿತ್ತ ನಮ್ಗೆ? ಇದು ಬೇಕಾ ನಮ್ಗೆ? ಇಷ್ಟು ಕೇಳ್ಬೇಕಾ ನಾವು? ಅಲ್ಲ, ಸಿನಿಮಾದ ಮೇಲೆ ಇರುವಂತ ಇಂಟ್ರೆಸ್ಟ್, ಆ ಪ್ಯಾಷನ್ ಮತ್ತೆ ಅವ್ರಿಗೆ ಇರುವಂತಹ ಒಂದು ಆಸಕ್ತಿಯಿಂದಾನೇ ತಾನೇ ಅವರು ಎಲ್ರಿಗೂ ಇರ್ಬೇಕು ಮಂಜು, ಅದು ಎಲ್ರಿಗೂ ಇರ್ಬೇಕು. ನಾನು ಹೇಳೋದು ಯಶು ಒಬ್ಬನಿಗಲ್ಲ. ನಮ್ಮ ಕನ್ನಡನ ಬರೀ ಬಾಯಿಲ್ ಕನ್ನಡ ಕನ್ನಡ ಅಂದ್ರೆ ಆಗಲ್ಲ, ಬರೀ ನಮ್ ಇಂಡಸ್ಟ್ರಿ ಅಂದ್ರೆ ಆಗಲ್ಲ. ಎಲ್ಲರಿಗೂ ಅವ್ರದ್ದೇ ಆದ ಹಾರ್ಡ್ ವರ್ಕ್ ಮಾಡಿ ಅವ್ರದ್ದೇ ಆದ ಶ್ರಮ ಹಾಕ್ಬೇಕು. 10% ಆದ್ರೂ ಸಿನಿಮಾಗೋಸ್ಕರ ನಾವೆಲ್ಲ ಸೇರಿ ಕೆಲಸ ಮಾಡ್ಬೇಕು. ನಮ್ ಭಾಷೆ, ನಮ್ ನಾಡು, ನಮ್ ನುಡಿ, ನಮ್ ಜಲ ಎಲ್ಲ ನಾವು ಅದರಿಂದಾನೇ ಬಂದಿರೋದು. ಅದಕ್ಕೋಸ್ಕರ ಸ್ವಲ್ಪ ನಾವು ಕೆಲಸ ಒಂದ್ 10% ಎತ್ತಿಟ್ಟಿ ಕೆಲಸ ಮಾಡ್ಲೇಬೇಕಾಗುತ್ತೆ. ಎಲ್ಲ ಮನೆಗ್ ತಗೊಂಡ್ ಹೋಗಕ್ಕಾಗಲ್ಲ. ನಮ್ಮ ಉದ್ದೇಶ ಅದೇಪ್ಪ. ದುಡ್ದಿದ್ದೆಲ್ಲ ಮನೆಗ್ ತಗೊಂಡ್ ಹೋಗಕ್ಕಾಗಲ್ಲ. ಒಂದಷ್ಟು ಜನಕ್ಕೂ, ದೇಶಕ್ಕೂ, ಸಮಾಜಕ್ಕೂ ನಾವೇನ್ ಕೊಡ್ತೀವಿ ಹೇಳಿ? ನಾವು ಬೆಳೆದು ಬಂದ ಜಾಗಕ್ಕೆ ನಾವೇನ್ ಕೊಟ್ಟಿದೀವಿ? ಅದನ್ನ ಅವ್ನ್ ಮಾಡ್ತಾ ಇರೋ ತಪ್ಪ ಹೇಳಿ ನೀವೇ. ಈಗ ಫೈನಲ್ ಅಲ್ಲ ಕಣಮ್ಮ, ಈಗ ಫೈನಲ್ ಆಗಿ ಏನ್ ಹೇಳ್ತೀರಾ ಅಂತ. ಈಗ ಎಲ್ಲೋ ಒಂದ್ ಕಡೆ ಟ್ರೋಲ್ ಆಗ್ತಿದೆ. ಹೆಂಗೆ ಅಂತಂದ್ರೆ, ಯಶ್ ಅವ್ರ ಲಕ್ಕಿಂದ ಬಂದಿದ್ದಾರೆ, ಹಾರ್ಡ್ ವರ್ಕ್ ಇಲ್ಲ ಅಂತ ಒಬ್ರು ಹೇಳ್ತಾರೆ. ಆಮೇಲೆ ಇನ್ನೊಬ್ರು ಯಾರೋ ಒಬ್ರು ಪರಭಾಷೆಯ ಒಬ್ಬ ದೊಡ್ಡ ನಿರ್ಮಾಪಕರು ಯಾರೋ ಒಬ್ರು ಹೇಳ್ತಾರಂತೆ ಬ್ಯಾಕ್ ಗ್ರೌಂಡ್ ಏನಿದೆ ಅಂತ ಹೇಳ್ಬಿಟ್ಟು. ಇವತ್ತೆಲ್ಲಾನು ಮುಟ್ ನೋಡ್ಕೊಳ್ಳೋ ಹಾಗೇನೆ KGF ಹಾಗೇನೆ KGF 2 ಸಿನಿಮಾದ ಮೂಲಕನೇ ಅವ್ರಿಗೆ ಆನ್ಸರ್ ಕೊಟ್ಟಿದ್ದಾರೆ. ಯಶ್ ಸರ್ ಯಾವತ್ತು ಯಾರನ್ನೂ ಕೂಡ ಟಾರ್ಗೆಟ್ ಮಾಡಿ ಮಾತಾಡಿದ್ದು ಇಲ್ಲ, ನಾವು ನೋಡಿಲ್ಲ. ಹಾಗೇನೆ ಇನ್ನೊಬ್ರ ಬಗ್ಗೆ ಮಾತಾಡಿದ್ದು ಕೂಡ ನಾವು ನೋಡಲ್ಲ. ಸುಮ್ನೆ ಅವರು ಬೇರೊಬ್ರು ವಿಚಾರಕ್ಕೆ ಹೋಗಲ್ಲ. ಎಲ್ಲೋ ಒಂದ್ ಕಡೆ ಕನ್ನಡದ ಹುಡುಗ, ಯಾವುದೇ ರೀತಿಯಂತಹ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರುವಂತಹ ಹೀರೋ ಇವತ್ತು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಎಲ್ಲಾ ಒಂದು ಸ್ಟಾರ್ ಹೀರೋಗಳನ್ನ ಪಕ್ಕಕ್ಕಿಟ್ಟು ಮುನ್ನುಗ್ತಾ ಇದ್ದಾರೆ ಅಂತಂದಾಗ ಒಂದಷ್ಟು ಟೀಕೆಗಳು, ಒಂದಷ್ಟು ನೆಗೆಟಿವ್ ಟ್ರೋಲ್ಸ್, ಒಂದಷ್ಟು ನೆಗೆಟಿವ್ ಮಾತುಗಳು ಕಾಮನ್ ಆಗಿರುತ್ತೆ. ಸೊ ಅಲ್ಲ, ನಾವು ಪಕ್ಕಕ್ಕಿಟ್ಟಿ ಹೋಗ್ತಿದೀವಿ ಅನ್ನೋದು ತಪ್ಪು. ನಾವ್ ಯಾರನ್ನು ಪಕ್ಕಕ್ಕಿಟ್ಟು ಹೋಗ್ತಾ ಇಲ್ಲ, ನಮ್ ಪಾಡಿಗೆ ನಾವು ಹೋಗ್ತಾ ಇದೀವಿ. ಅವ್ರ ನಾವು ಪಕ್ಕಕ್ಕಿಟ್ಟು ಹೋಗೋ ಅಂತದ್ದೇನು ಇಲ್ಲ. ಬಟ್ ಏನ್ ಗೊತ್ತಾ ಮಂಜು, ಇಲ್ಲಿ ಲಕ್ಕಿಂದ ಅಂದ್ರೆ ನಾವು ನಂಬಲ್ಲ. ನಮ್ಮ ಮಗನಿಗೆ ನಾವು ಲಕ್ಕನ್ನ ಪದನೇ ಕಲ್ಸ್ಕೊಟ್ಟಿಲ್ಲ ನಾವು, ಗೊತ್ತಾಯ್ತಾ. ಏನ್ ಹೇಳ್ತಾರೆ, ಸಿಂಪತಿ, ಲಕ್ಕು, ದಯ, ಏನ್ ಹೇಳ್ತಾರೆ ಅದಕ್ಕೆ ಇನ್ನೊಂದು, ಈಗ ಕೇಳಿ ಇಲ್ಲಿ, ಕರುಣೆ, ಏನ್ ಹೇಳ್ತಾರದು, ಸಿಂಪತಿನೇ ಅದಕ್ಕೆ ಹೇಳೋದು. ಸಿಂಪತಿಯಿಂದ ಅಥವಾ ಯಾರೋ ಏನೋ ಅನ್ಕತಾರೆ ಅಂತ, ಅಥವಾ ಲಕ್ಕು, ಈ ಪದಗಳನ್ನ ನಾವು ಮಕ್ಳಿಗೆ ಹೇಳ್ಕೊಡ್ಬಾರ್ದು. ಯಾಕೆ ಅಂತ ಕೇಳಿ, ಯಾರೋ ಏನೋ ಅನ್ಕತಾರೆ ಅಂತ ಬದುಕೋದಾಗ್ಲಿ, ಅಥವಾ ಸಿಂಪತಿಯಿಂದ ಯಾರೋ ಏನೋ ಕೊಡ್ತಾರೆ ಅಂತ ನಿಂತ್ಕೊಳ್ಳೋದಾಗ್ಲಿ, ಅಥವಾ ಯಾರೋ ಲಕ್ ಅಂತ ಒಂದಿದೆಯಪ್ಪ, ಲಕ್ ನಂಬ್ಕೊಂಡ್ ಕೂತ್ಕೊ ಅನ್ನೋದಾಗ್ಲಿ, ಅದು ನಮ್ಮ ಅರುಣ್ ಕುಮಾರ್ ಪುಷ್ಪನ್ ಫ್ಯಾಮಿಲಿಲಿ ಖಂಡಿತ ಅದಿಲ್ಲ. ಅದು ಇಂದೂ ಇಲ್ಲ, ನಮ್ಮ ಮೊಮ್ಮಕ್ಳಿಗೂ ಬರಲ್ಲ ಅದು, ಗೊತ್ತಾಯ್ತಾ. ಲಕ್ಕನ್ನ ಪದ ಹೇಳೋರು ದಡ್ರೆ ಹೇಳ್ಬೇಕು. ಹೆಂಗೆ ಅಂತ ಕೇಳಿ, ಊಟಕ್ಕೆ ಕೂತಾಗ ನೀನು ಅಡಿಗೆ ಪ್ರಿಪೇರ್ ಇದ್ರೆ ಮಾತ್ರ ಊಟ ಸಿಗೋದು. ತಟ್ಟೆ ಹಿಡ್ಕೊಂಡ್ ಕೂತ್ರೆ ದೇವ್ರ ಮೇಲಿಂದ ಹಾಕಲ್ಲ. ತಟ್ಟೆ ಹಿಡ್ಕೊಂಡ್ ಕೂತ್ರೆ ದೇವ್ರ ಮೇಲಿಂದ ಊಟ ಹಾಕಲ್ಲಪ್ಪ. ಲಕ್ ಅನ್ನೋದು ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಬರೋದು. ಅದ್ಯಾರೋ ದಡ್ರೆ ಹೇಳ್ಬೇಕು, ಬುದ್ಧಿವಂತರು ಯಾರು ಹೇಳಲ್ಲ ಅದನ್ನ. ಅಂದ್ರೆ ಈಗ ಎಷ್ಟೇ ನಾವು ಈಗ ಎಷ್ಟೇ. ಆಮೇಲೆ ಇನ್ನೊಂದು ಯಾರೋ ದೊಡ್ಡ ನಿರ್ಮಾಪಕರು ಏನೋ ಹೇಳಿದ್ರು ಅಂತ ಹೇಳಿದ್ರಲ್ಲ, ನಿರ್ಮಾಪಕರು ಹೇಳ್ದೆ ಏನ್ರಿ ಮಾಡ್ತಾರೆ? ಅವ್ರ ಏಜ್ಗೆ ಅದು ಮಾತಾಡೋದಲ್ಲ. ಯಾಕೆ ಅಂದ್ರೆ KGF ಮುಂಚೆ ನನ್ನ ಮಗ ಕರ್ನಾಟಕದಲ್ಲಿ ಹಿಟ್ ಪಿಕ್ಚರ್ ಕೊಟ್ಟಿದ್ದಾನೆ. ಅದು ಎಲ್ರಿಗೂ ಗೊತ್ತು. ಎಷ್ಟು ಎಂತ ಪಿಕ್ಚರ್ ಕೊಟ್ಟಿದ್ದಾನೆ ಅನ್ನೋದು ಎಲ್ರಿಗೂ ಗೊತ್ತು, ಆಯ್ತಾ.
ಅದಲ್ದೇನೆ ಯಶ್ KGF ಮುಂಚೆ ಅವನ್ ಯಾರು ಏನು ಅಂತ ಅವ್ರು ಹೇಳ್ಬೇಕಾಗಿಲ್ಲ, ಅದನ್ನ ಇಡೀ ನಮ್ಮ ಕರ್ನಾಟಕದ ಜನ ಹೇಳ್ತಾರೆ. ಅವ್ರ ಹೆಂಗ್ ಅವ್ರೂರಿಗೆ ರಾಜನ, ನಮ್ಮೂರಿಗೆ ನಾವು ರಾಜರು, ಏನಂತೀರ? ನಮ್ ಜನ ನಮಗ್ ರಾಜರಂಗೆ ಇಟ್ಕೊಂಡವ್ರೆ. ಅದನ್ನ ಅವ್ರು ಇನ್ನೊಬ್ರು ಹೇಳ್ಬೇಕಾಗಿಲ್ಲ ನಾವ್ ಯಾರು ಏನು ಅಂತ. ನಾವ್ನ್ ಯಾರು ಅವ್ನ್ ಏನು ಅಂತ ನಮ್ ಜನ ಹೇಳ್ತಾರೆ. ಯಶ್ ಯಾರು ಅಂತ, KGF ಮುಂಚೆ ಯಶ್ ಯಾರು ಅಂತ ನಮ್ ಜನ ಹೇಳ್ತಾರೆ. ಅವ್ರೂರಿಗೆ ಅವ್ರ ರಾಜ ಆದ್ರೆ ನಮ್ಮೂರಿಗೆ ನಮ್ಮ ಅಭಿಮಾನಿಗಳು ಯಶ್ಗೆ ರಾಜನ್ ತರನೇ ನೋಡ್ಕೊಂಡವ್ರೆ. ಅದ್ರಲ್ಲಿ ಒಂದ್ ಡೌಟ್ ಇಲ್ಲ ನಮ್ಗೆ. ನಮ್ ಜನ ಕೈ ಬಿಟ್ಟಿಲ್ಲ ನಮ್ಮನ್ನ. ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಅಂಡ್ ಏನ್ ಹೇಳ್ತೀರಾ ಕರ್ನಾಟಕದ ಜನತೆಗೆ? ಯಾಕಂತಂದ್ರೆ ಈಗ ಸಾಕಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಯಶ್ ಸರ್ ಮೊಗ್ಗಿನ ಮನಸ್ಸು ಮಾಡ್ದಾಗಿಂದ, ಸೀರಿಯಲ್ಸ್ ಮಾಡ್ತಾ ಇದ್ದಾಗಿಂದಾನು ಕೂಡ ಸಾಕಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಈಗ ಆಡ್ ಆನ್ ಆಗ್ತಾ ಆಗ್ತಾ ಕರ್ನಾಟಕ ಜನತೆ ಅಷ್ಟೇ ಅಲ್ಲದೆ ತೆಲುಗು ಆಗಿರ್ಬೋದು, ತಮಿಳು, ಹಿಂದಿ, ಮಲಯಾಳಮ್ಮು, ಹಾಗೇನೆ ಫಾರಿನ್ ಅವರು ಕೂಡ ತುಂಬಾ ಮೆಚ್ಕೊಂಡು ತುಂಬಾ ಪ್ರಶಂಸೆಗಳನ್ನ ತಮ್ಮ ತಮ್ಮ ಪೋಸ್ಟ್ ಮೂಲಕ ಶೇರ್ ಮಾಡ್ತಾ ಇದ್ದಾರೆ. ಅರ್ಥ ಆಗದೆ ಇರುವಂತವ್ರು ನೆಗೆಟಿವ್ ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಎಲ್ಲಾ ಭಾಷೆಯ ಜನರಿಗೂ, ಎಲ್ಲಾ ಭಾಷೆಯ ಸಿನಿ ಪ್ರೇಕ್ಷಕರಿಗೂ ನೀವ್ ಏನ್ ಹೇಳ್ತೀರಾ ಅಂತ? ಏನಿಲ್ಲ, ಯಾವ ಕಾಲದಿಂದನೂ ಯಶನ್ ಕೈ ಬಿಟ್ಟಿಲ್ಲ, ಗೊತ್ತಾಯ್ತಾ? ಅವ್ನ್ ಯಾರೋ ಸ್ಟಾರ್ ಮಗ ಅಂತ ಆಗ್ಲಿ ಅಥವಾ ಅವನೇನೋ ಬಡವ್ರ ಮಗ ಅಂತ ಆಗ್ಲಿ, ಅವ್ರು ಏನು ವ್ಯತ್ಯಾಸ ತೋರ್ಸಲ್ಲ. ಮುಂದೆ ಬರೋ ಹಿಂಗೆ ಸಿನಿಮಾ ನೋಡ್ತಾರ ನಮ್ ಜನ, ನಮ್ ಹುಡುಗರುಗಳು. ನಾನ್ ನೋಡ್ತೀನಲ್ಲ ಈಗ, ಎಷ್ಟು ಜನ ನಮ್ಮ ಕಾಂತಾರ ಇರ್ಬೋದು, ನಮ್ಮ ರಿಷಬ್, ಎಲ್ರಿಗೂ ಬೆಳೆಸಿದ್ದಾರೆ ಅವರು. ನಮ್ ಜನಕ್ಕೆ ಅಷ್ಟು ಗೊತ್ತಿದೆ ಅವ್ರಿಗೆ, ಕತೆ ಏನು, ಸಿನಿಮಾ ಏನು, ಆಮೇಲೆ ಯಶ್ ಏನೋ ಮಾಡ್ತಿದ್ದಾನೆ ಉಡಾಫೆ ಅಂತಾನು ಗೊತ್ತಾಗುತ್ತೆ ಅವ್ರಿಗೆ. ಇದೇ ತರ ಮುಂದೆ ಬರೋ ಹುಡುಗರ್ನು, ನಮ್ಮ ಅಭಿಮಾನಿಗಳು ಯಶನ್ ಏನ್ ಪ್ರೀತಿ ಇಟ್ಟಿದ್ದಾರೆ ಹಂಗೆ ಮುಂದೆ ಬರೋ ಹುಡುಗರ ಮೇಲೂ ಇಡ್ಬೇಕು. ಹಿಂಗೆ ಎಲ್ಲ ಒಗ್ಗಟ್ಟಾಗಿ ಹೋಗ್ಬೇಕು. ಏನ್ ಗೊತ್ತಾ, ಈಗ ಅಭಿಮಾನಿಗಳು ಯಶನ್ ಕೈ ಬಿಡಲ್ಲ ಅಂತ ನಿಮ್ಗೂ ಗೊತ್ತು, ನಮ್ಗೂ ಗೊತ್ತು. ತಪ್ಪು ಮಾಡಿರ್ ತಪ್ಪು ಅಂತಾರೆ, ಸರಿ ಮಾಡ್ತಾರೆ. ಆಮೇಲೆ ಇಷ್ಟು ವರ್ಷ ಆದ್ಮೇಲೆ ಯಶ್ ಬಗ್ಗೆ ಅವ್ರಿಗೆ ಡೌಟ್ ಬರಲ್ಲ. ಬಂತು ಅಂದ್ರೆ ಯಶ್ ಏನೋ ತಪ್ಪು ಮಾಡಿದಾನೆ ಅಂತ, ಅದನ್ನ ಅವನೇ ಸರಿಪಡಿಸ್ಕೋಬೇಕಷ್ಟೇ ನಾವ್ ಹೇಳೋದು. ಹಂಗಂತ ಯಶ್ ಗ್ರೇಟು, ಅಭಿಮಾನಿಗಳು ಸುಮ್ನೆ ಹೇಳ್ತಾರೆ ಅಂತಾನು ಹೇಳಲ್ಲ. ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು ಅಂತವ್ರು ಅದನ್ನ ನೋಡ್ದೆ ಇದ್ರೆ ಚೆನ್ನಾಗಿರುತ್ತೆ. ನಾನು ಹೇಳೋದು, ಇಷ್ಟ ಇಲ್ಲ ಅಂದ್ರೆ ಒಂದ್ಸತಿ ನೋಡಿದ್ಮೇಲೆ ನೆಗೆಟಿವ್ ಸ್ಪ್ರೆಡ್ ಮಾಡ್ಬೇಡಿ ದಯವಿಟ್ಟು. ಪ್ರೊಡ್ಯೂಸರ್ಗೋಸ್ಕರ ಅಷ್ಟೇ, ಅವ್ರು ಕೋಟಿಗಟ್ಲೆ ದುಡ್ಡು ಹಾಕಿರ್ತಾರೆ, ನೆಕ್ಸ್ಟ್ ಬರೋರು ಎದುರ್ತಾರೆ ಸಿನಿಮಾ ರಂಗಕ್ಕೆ. ದಯವಿಟ್ಟು ನೆಗೆಟಿವ್ ಸ್ಪ್ರೆಡ್ ಮಾಡಬಾರ್ದು, ನಾನು ಹೇಳೋದು. ಪ್ರೊಡ್ಯೂಸರ್ಸ್ಗೆ ಎಫೆಕ್ಟ್ ಆಗುತ್ತಿದ್ದು. ಎನಿವೆ, ಥ್ಯಾಂಕ್ ಯು ಸೋ ಮಚ್. ಯಾಕಂತಂದ್ರೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ನೀವು ಎಲ್ಲಾ ತರದ ಪ್ರೊಡ್ಯೂಸರ್ ಆಗಿ ಕೂಡ ಯೋಚನೆ ಮಾಡಿ ಹೇಳಿದಿರ, ತಾಯಿಯಾಗಿ ಕೂಡ ಯೋಚನೆ ಮಾಡಿ ಹೇಳಿದಿರ, ಆಡಿಯನ್ಸ್ ಆಗಿ ಕೂಡ ಯೋಚನೆ ಮಾಡಿ ಹೇಳಿದಿರ. ಎಲ್ಲೋ ಒಂದ್ ಕಡೆ ತಾಯಿಗಿಂತ ದೇವ್ರಿಲ್ಲ ಅನ್ನುವಂತಹ ಮಾತು ಇವತ್ತು ಬಹುಶಃ ನಿಜ ಆಯ್ತು ಅಂತಾನೆ ಅನ್ಸುತ್ತೆ. ಯಾಕಂತಂದ್ರೆ ಎಷ್ಟೇ ಇದಾದ್ರೂ ಕೂಡ ನಿಮ್ಮ ಶ್ರೀರಕ್ಷೆ ಇರೋ ತನಕನೂ ಕೂಡ ಯಶ್ ಸರ್ಗೆ ಯಾವತ್ತೂ ಕೂಡ ಸೋಲ್ ಅನ್ನೋದು ಬರೋದೇ ಇಲ್ಲ. ಹೌದು, ಯಾಕೆಂದ್ರೆ ನಾವೆಲ್ಲ ಅವನಿಗೆ ಏನ್ ಕೊಟ್ಟಿದೀವೋ ಬಿಟ್ಟಿದೀವೋ, ಒಳ್ಳೆ ಜೀವನ ಮಾಡೋದಂತ ಹೇಳ್ಕೊಟ್ಟಿದೀವಿ. ಹೆಂಗೆ ಅಂದ್ರೆ, ಜನಕ್ಕೋಸ್ಕರ ಬದುಕ್ಬೇಕು ಅಂದ್ರೆ ಅದು ಸುಮ್ಮನೆ ಅಲ್ಲ, ಅವನ ಹಾರ್ಟಿಂದ ಬಂದಿದೆ ಅದು. ಏನೋ ದುಡ್ಡು ಮಾಡ್ಕ KGF ಆದ್ಮೇಲೆ ಕೂತಿತ್ತಕ್ ದುಡ್ಡು ಬರೋದು. ಅವ್ನಿಗೆ ಎಷ್ಟು ಅಮೌಂಟ್ ಇಟ್ಕೊಂಡು ಕೂತ್ಕೋಬಹುದಾಗಿತ್ತು. ಅದನ್ನ ಯಾಕೆ ಮಾಡ್ತಿಲ್ಲ ಅಂದ್ರೆ ಅವನು ಆತ್ಮ ತೃಪ್ತಿ ಕೆಲಸ ಮಾಡ್ತಿದ್ದಾನೆ. ಅಂದ್ರೆ ಜನಗಳು ನನ್ಗೆ ಈ ಮಟ್ಟಕ್ಕೆ ಇಟ್ಟಿದ್ದಾರೆ, ಇನ್ನೂ ಅವ್ರಿಗೆ ನಾನು ಏನಾದ್ರೂ ಕೊಡ್ಬೇಕು. ಏನ್ರಿ ದುಡ್ಡು ಇವತ್ತಿರುತ್ತೆ ನಾಳಿಕ್ ಹೋಗುತ್ತೆ, ಆದ್ರೆ ಅವ್ನು ಸೂರ್ಯ ಚಂದ್ರ ಇರೋವರೆಗೂ ಜನ ಅವನ್ನ ನೆನ್ಪಿಟ್ಗಳ ತರ ನೋಡ್ತಾರೆ. ಅಂದ್ರೆ ಮತ್ ದುಡ್ಡು ಯಾಕ್ರಿ ಬೇಕು ಇದಕ್ಕಿಂತ ಮುಂದಕ್ಕೆ? ದುಡ್ಡು ಬೇಕು. ಜನ ಇವನು ಅಂತಲ್ಲ, ಎಲ್ರುನು ಹಿಂಗೆ ಬೆಳೆಸ್ಬೇಕು. ಎಲ್ರು ಅಭಿಮಾನಿಗಳಿಗೋಸ್ಕರ ಕೆಲಸ ಮಾಡಿಯಪ್ಪ. ಸಿಗ್ಬರೋರು ದುಡ್ಡುಗೋಸ್ಕರ ಕೆಲಸ ಮಾಡ್ಬೇಡಿ ದಯವಿಟ್ಟು. ಅಭಿಮಾನಿಗಳೇ ಅಣ್ಣವ್ರು ಹೇಳ್ದಂಗ್ ದೇವ್ರವ್ರು. ಅವ್ರು ಕೊಡೋ ದುಡ್ಡು ನಿಮ್ಗೆ ಹೃದಯಕ್ ಮುಟ್ಬೇಕು. ದುಡ್ದು ಕೂಲಿ ಮಾಡ್ಕೊಂಡ್ ಬಂದ್ ಪಿಕ್ಚರ್ ನೋಡ್ತಾರೆ, ಹೋಟ್ಲಲ್ಲಿ ಕೆಲಸ ಮಾಡಿ ಬಂದ್ ಪಿಕ್ಚರ್ ನೋಡ್ತಾರೆ. ಅದಕ್ ಪ್ರಾಮಾಣಿಕತೆಯಾಗಿ ಹೀರೋಗಳು ಬರೋರು ಇವತ್ತು ಕೆಲಸ ಮಾಡ್ಬೇಕು ಅಂತ. ಮುಂದೆ ಬರೋ ಹೀರೋಗಳಿಗೆ ಬರೀ ಯಶ್ ಪಿಕ್ಚರ್ ಮಾತ್ರ ನೋಡ್ಬೇಡಿ, ಎಲ್ರು ಪಿಕ್ಚರ್ ನೋಡ್ಬೇಕು ಜನ. ನಮ್ ಕನ್ನಡ ಇಂಡಸ್ಟ್ರಿ ಉಳಿಬೇಕು ಅಂದ್ರೆ ಬರೀ ಯಶ್ ದೊಡ್ಡವ್ರದ್ ನೋಡೋದಲ್ಲ, ಎಲ್ಲ ಬರೋ ಯೂತ್ಸ್ದೆಲ್ಲ ನೋಡ್ಬೇಕು ನಮ್ ಜನ, ನಾನು ಹೇಳೋದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮಂಜು.